ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಅಮ್ಮ ನಿಮ್ಮ ಹೆಸರು? ರಿಹಾನ್ ಅದಾಜ್. ರಿಯಾನಮ್ಮ. ಎಲ್ಲಿಂದ ಬರ್ತಿದ್ದೀರಪ್ಪ ನೀವು? ಇಲಿಯಾಸ್ ನಗರದಿಂದ. ಇಲಿಯಾದ್ ನಗರದಿಂದ ಬರ್ತಿದ್ದೀರಾ. ಓಕೆ, ನಮ್ಮ ಸರಾಕೆರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದು ಯಾರು? ರಹೀಮಪ್ಪ. ರೇಹಮ್ಮಪ್ಪ ಅವರು ತಿಳಿಸ್ಕೊಟ್ರು. ಅವ್ರ ಮುಖಾಂತರ ನೀವು ಸರಾಕೆರಿಗೆ ಬಂದ್ರಿ. ಏನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರಿಗೆ ಬಂದ್ರಿ? ನನಗೆ ನಡುಕೆ ಆಗ್ತಾ ಇರ್ಲಿಲ್ಲ, ಕುತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಡೆಯೋದಕ್ಕೆ ಆಗ್ತಿಲ್ಲ, ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಅವ್ರ ಹೆಂಡತಿ ನೋಡಿ ನಡಿಯಲ್ಲಿ ಸರಕ್ಕೆ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದ್ರು ಅವರು. ಓಕೆಪ್ಪ, ಇಷ್ಟು ತೊಂದರೆಯಿಂದ ಬಂದ್ರಿ. ಆಮೇಲೆ ಅಮ್ಮ ಬೇರೆ ಏನ್ ತೊಂದರೆ ಇತ್ತು? ಬೇರೆ ಏನು ಅಷ್ಟೇ, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ ಆಗ್ತಿರ್ಲಿಲ್ಲ. ಈ ತೊಂದರೆಯಿಂದ ನೀವು ಬಂದ್ರಿ. ಮೆಟ್ಲು ಹತ್ತಕ್ಕೆ ಆಗ್ತಾ ಇರ್ಲಿಲ್ಲ ಮೆಟ್ಲು ನನಗೆ. ಹತ್ತೋದಕ್ಕೆ ಆಗ್ತಿರ್ಲಿಲ್ಲ. ಇದರಿಂದೆಲ್ಲ ಬಂದ್ರಿ ಅಲ್ವಾ? ಓಕೆ, ಇಲ್ಲಿ ಬಂದ ಮೇಲೆ ಎಲ್ಲ ಥೆರಪಿ ಎಲ್ಲ ತಗೊಂಡ್ರಪ್ಪ? ಥೆರಪಿ ಎಲ್ಲ ತಗೊಂಡ್ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಮ್ಮ ನಿಮ್ಗೆ? ನನಗೆ ಶುಗರ್ ಕಮ್ಮಿ ಆಯ್ತು, ಎಲ್ಲ ನಡಿಕೆನ ಆಗಿತ್ತು. ಓಕೆ, ಶುಗರ್ ಮುಂಚೆ ಎಷ್ಟಿತ್ತಮ್ಮ? ಮೊದಲು 200-230 ಇರ್ತಾ ಇತ್ತು. ಓಕೆ, 200 ಮೇಲೆ ಇರುವಂತ ಶುಗರ್ ಬಂದು ಸರಾಕೆರಿಗೆ ಬಂದು ಸ್ಪೆಷಲ್ ಥೆರಪಿ ಎಲ್ಲ ತಗೊಂಡ್ಮೇಲೆ ನಾರ್ಮಲ್ ಆಯ್ತಾ? ಎಷ್ಟು ಕಡಿಮೆ ಆಗಿದೆ ಈಗ? ಇವಾಗ ಇದು 123 ಅಷ್ಟೇ. ಇವಷ್ಟೇ ಶುಗರ್ ಮಾತ್ರ ತಗೋತಾ ಇಲ್ಲ ನಾನು. ನಾರ್ಮಲ್ ಆಗ್ಬಿಟ್ಟಿದೆ. ವಾವ್, ಸೂಪರ್, ಒಳ್ಳೆ ರಿಸಲ್ಟ್ ಬಂದಿದೆ. ಶುಗರ್ ಮಾತ್ರನೇ ಸ್ಟಾಪ್ ಮಾಡಿದ್ದಾರೆ ನಮ್ಮ ರಿಹಾನಾ ಅಮ್ಮ ಅವರು. ಓಕೆ, ಜೋರಾಗಿ ಕ್ಲಾಪ್. ಓಕೆ ಮಾ, ಅಷ್ಟು ಇಂಪ್ರೂವ್ಮೆಂಟ್ ಅನ್ನೋದು ಆಗಿದೆ ನಿಮ್ಗೆ. ಓಕೆ, ಹೊರಗಡೆ ಡಾಕ್ಟರ್ ಹತ್ರ ಎಲ್ಲ ಎಷ್ಟೆಲ್ಲ ಅಮೌಂಟ್ ಖರ್ಚು ಮಾಡಿದೀರಾ ನೀವು? ಮಾಡಿದ್ವಿ ಖರ್ಚು. ಡಾಕ್ಟರ್ ಹೇಳಿದ್ರೆ ಅಲ್ಲಿ ಇದು ಇಂಜೆಕ್ಷನ್ ತಗೋಬೇಕಂತ ಹೇಳಿದ್ರು. ನಾನು ತಗೊಳ್ಳೋದಿಲ್ಲ ಅಂತ ಅದ್ ಮಾಡಿದ್ದೆ. ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗಿದ್ದು. ಓಕೆ, ಶುಗರ್ ಜಾಸ್ತಿ ಇರೋದ್ರಿಂದ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕು ಅಂತ. ಇನ್ಸುಲಿನ್ ಅಲ್ಲ, ಕಾಲಿಗೆ ಇಂಜೆಕ್ಷನ್ ಇಲ್ಲಿ ತಗೋಬೇಕಂತ ಇದ್ ಮಾಡಿದ್ರು. ನಡಿಕೆ ಅದೇ ಹತ್ತಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಮೆಟ್ಲು ಹತ್ತೋದಕ್ಕೂ ಕೂಡ ನಮಾಜ್ ಮಾಡೋಕೂ ಆಗ್ತಾ ಇರ್ಲಿಲ್ಲ, ಪ್ರೇಯರ್ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಓಕೆ, ನಿಮ್ಗೆ ಇನ್ಸುಲಿನ್ ತಗೊಳ್ಳೇಬೇಕು, ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ರು. ಓಕೆ, ಸರಾಕೆರಿಗೆ ಬಂದ್ಮೇಲೆ ಯಾವ್ದೇ ಇಂಜೆಕ್ಷನ್ ಇಲ್ಲ, ಏನಿಲ್ಲ, ಚೆನ್ನಾಗಿ ಆಗಿದ್ದೀರಾ. ಓಕೆ, ಸರಾಕೆರಿಗೆ ಬಂದು ಥೆರಪಿ ತಗೊಂಡಿದ್ದೀರಾ. ಇವತ್ತು ದಿನ ನಿಮ್ಮ ಮನೆಗೆ ಬಂದು ಪ್ರಾಡಕ್ಟ್ ನ ತಗೊಂಡು ಹೋಗ್ತಿದ್ದೀರಾ. ಓಕೆ, ಜೇಸ್ಟೋನ್ ಮ್ಯಾಟ್ ಆರೋಗ್ಯ ದೇವತೆ ತಗೊಂಡು ಹೋಗ್ತಿದ್ದೀರಲ್ವಾ? ಎಷ್ಟು ಖುಷಿ ಆಗ್ತಿದೆ? ಬಹಳ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಓಕೆ, ಇವಾಗ ನಿಮ್ಗೆ ಈಗ 99,000 ಕೊಟ್ಟು ನೀವು ತಗೊಳ್ತಾ ಇದ್ದೀರಲ್ವಾ? ಇದು ಅಮೌಂಟ್ ನಿಮ್ಗೆ ಬಂದು ಜಾಸ್ತಿ ಅನ್ಸ್ಲಿಲ್ವಮ್ಮ? ಜಾಸ್ತಿ ಅಂತೂ ಇವಾಗ ಚೆನ್ನಾಗಿದೆಯಲ್ಲ. ದಿವಸ ಬರೋಕೆ ಆಗ್ತಾ ಇಲ್ಲ, ಅಪ್ಪನೂ ಹೋಗ್ತಾ ಇಲ್ಲ ಕೆಲಸಕ್ಕೆ, ಬೇರೆ ಊರಿಗೆ ಹೋಗೋದು. ಅದಕ್ಕೆ ನಾವು ತಗೋತಾ ಇರೋದು. ಓಕೆಪ್ಪ, ಜಾಸ್ತಿ ಅಮೌಂಟ್ ಅನಿಸ್ತು, ಆದ್ರೆ ಆರೋಗ್ಯ ಅಂತ ವಿಷಯ ಬಂದಾಗ ಅದು ಅಮೌಂಟ್ ಜಾಸ್ತಿ ಅಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ಆಮೇಲೆ ಸರಾಕೆರಿಗೆ ಬರೋದಕ್ಕಾಗಲ್ಲ, ಅಪ್ಪ ಅಂಗಡಿ ಓಪನ್ ಮಾಡ್ಬೇಕು, ಹೊರಗಡೆ ಹೋಗ್ಬೇಕು, ಅವರು ಹೊರಗಡೆ ಎಲ್ಲ ಹೋಗ್ತಾರೆ. ಓಕೆ ಓಕೆ, ಅದಕ್ಕೋಸ್ಕರ ನೀವು ಮನೆಗೆ ಆರೋಗ್ಯ ದೇವತೆ ತಗೊಂಡು ಹೋಗ್ತಿದ್ದೀರಾ. ಓಕೆ ಅಮ್ಮ, ನಿಮ್ಮ ಮನೆಗೆ ಆರೋಗ್ಯ ದೇವತೆ ತಗೊಂಡು ಹೋಗ್ತಿದ್ದೀರಾ, ಖುಷಿ ಆಗ್ತಿದೆ ಅಂತ ಹೇಳ್ತೀರಾ. ಇಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬರೋರು ದಿವಸ ಬರ್ಲಿ, ಅದು ಥೆರಪಿ ತಗೊಳ್ರಿ, ಚೆನ್ನಾಗ್ ಆಗ್ತೀರಾ. ಅದೇ ಶುಗರ್ ಎಲ್ಲ 99% ಎಲ್ಲ ಚೆನ್ನಾಗುತ್ತೆ. ನನಗೆ ಹೊಟ್ಟೆ ಒಳ್ಳೆಕ್ ಹೋಯ್ತು, 3 kg ಕಮ್ಮಿ ಆಯ್ತು, ವೆಯ್ಟ್ ಲಾಸ್ ಆಗಿದ್ದೀರಾ. ಆಮೇಲೆ ಮುಖ ಎಲ್ಲ ಫುಲ್ ಕರಿಯಿತು, ಅದೊಂದು ಚೆನ್ನಾಗಾಯ್ತು, ಬ್ಲಾಕ್ ಆಗಿತ್ತು. ಇವಾಗ ಬಂದು ಸ್ಟೀಮ್ ಎಲ್ಲ ತಗೊಂಡ್ಮೇಲೆ ಚೆನ್ನಾಗಿ ಗ್ಲೋ ಆಗಿ ಬಂದಿದೆ. ಖುಷಿ ಆಗ್ತಿದೆ ಆಗಿದ್ರೆ? ಓಕೆ, ತುಂಬಾ ಖುಷಿ ಆಗ್ತಾ ಇದೆ. ಅಪ್ಪನೂ ಚೆನ್ನಾಗಿದ್ದಾರೆ, ಇಲ್ಲಾಂದ್ರೆ ಜಾಸ್ತಿ ಕಮ್ತಾ ಇದ್ರು, ಅದೊಂದು ಕಮ್ಮಿ ಇದೆ. ಅಪ್ಪಗೆ ಏನ್ ತೊಂದ್ರೆ ಇತ್ತು? ಅವ್ರಿಗೆ ಕಾಲ್ ನೋವಿತ್ತು, ಮತ್ತೆ ಕೆಮ್ಮು ಇತ್ತು, ಎಲ್ಲ ಕಮ್ಮಿ ಆಗಿದೆ, ಎಲ್ಲ ಕಡಿಮೆ ಆಗಿದೆ. ಓಕೆ, ಅಪ್ಪಗೂ ಕೂಡ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಗೂ ಕೂಡ ಶುಗರ್ ನಿಮ್ಗೂ ಕೂಡ ನಾರ್ಮಲ್ ಆಗಿದೆ. ಸೂಪರ್ ಅಪ್ಪ, ಇಬ್ಬರಿಗೂ ಕೂಡ ಶುಗರ್ ಎಲ್ಲ ನಾರ್ಮಲ್ ಆಗಿದೆ. ನಮ್ ತಾಯಿಗೆ ಶುಗರ್ ನಾರ್ಮಲ್ ಆಗಿದೆ, ನಮ್ ತಾಯಿನೂ ಚೆನ್ನಾಗಿದ್ದಾರೆ ಇವಾಗ. ಸೂಪರ್ ಅಮ್ಮ, ನಿಮ್ಮ ತಾಯಿ ಅವ್ರಿಗೂ ಶುಗರ್ ನಾರ್ಮಲ್ ಆಗಿದೆ. ಮನೆಯವ್ರಿಗೆ ಎಲ್ಲರಿಗೂ ಕೂಡ ಬೇಕು ಅಂತ ಹೇಳಿ ಇವತ್ತು ದಿನ ಆರೋಗ್ಯ ದೇವತೆ ಮನೆಗೆ ತಗೊಂಡು ಹೋಗ್ತಿದ್ದೀರಾ. ಓಕೆ ಮಾ, ಥ್ಯಾಂಕ್ ಯು ಮಾ, ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ.